2 ಕೆಜಿ ರವೆ ಉಂಡೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇಲ್ಲಿ ರವೆನ ಹುರ್ಕೋತಾ ಇದ್ದೀನಿ. ರವೆ ಒಮ್ಮೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ರವೆ ಉಂಡೆ ಆನ್ ಮಾಡಿಬಿಟ್ಟು ಹೆಂಗೆ ಮಾಡೋದಂತ ತೋರಿಸ್ತೀನಿ ನಾನು ನಿಮ್ಗೆ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಬಿಡೋಣ. ರವೆನ ಚೆನ್ನಾಗಿ ಹುರ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್. ಈ ಥರ ನಾನು ಒಮ್ಮೆ ಹಾಕಿದ್ದೀನಿ. ನೀವು ಎಷ್ಟೆಷ್ಟು ಮಾಡ್ತೀರಾ ಅಷ್ಟೆಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇಟ್ಕೊಳ್ಳಿ. ತುಪ್ಪ ಇನ್ನೊಂದು 2 ಸ್ಪೂನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿತಾ ಇರೋದು ನೋಡಿ. ಮತ್ತು ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ. ಮತ್ತು ಅಂದರೆ ಜಾಸ್ತಿ ರವೆ ಐತಲ್ಲ ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೋಬೇಕಾದ್ರೂ ಗಮ್ ಅಂತ ವಾಸನೆ ಬರಬೇಕು, ಆ ಥರ ಹುರ್ಕೋಬೇಕು ನೋಡಿ. ಇವಾಗ ಸ್ವಲ್ಪ ವಾಸನೆ ಬರ್ತಾ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ, ತುಪ್ಪದ ಘಮ ಬರ್ತಾ ಇದೆ. ಈ ಥರ ರವೆ ಹುರ್ಕೊಂಡ್ಬಿಟ್ರೆ ಸಾಕು ನೋಡಿ ಫ್ರೆಂಡ್ಸ್, ಚೆನ್ನಾಗೈತಿ. ರವಾನ ಹುರಿದು ತಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದು 2 ಸ್ಪೂನ್ ಹಾಕ್ತೀನಿ ಸಾಕು. ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿ ಇದರಲ್ಲೇ ಫ್ರೈ ಮಾಡ್ಕೊಂಡು ತಗೊಂಡ್ಬಿಡೋಣ. ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಮನುಕು ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ. ಈಗ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಜಾಸ್ತಿ ಏನು ತುಪ್ಪ ಹಾಕಿಲ್ಲ, ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ, ಅಷ್ಟರಲ್ಲೇ ಹುರಿತಾ ಇದ್ದೀನಿ. ಚೆನ್ನಾಗಿ ನೋಡಿ ಈ ಥರ ಹುರ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಹುರಿದಿದ್ದಾವೆ. ಇನ್ನು ತಕ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟ್ನಾಗ. ತಕ್ಕೊಂಡು ಪಾಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ಎರಡು ಕೆ ಜಿ ಸಕ್ಕರೆ ಹಾಕ್ತೀನಿ ನಾನು. ನಿಮ್ಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಒಂದು 4 ಕೆ ಜಿ ಅಂದರೆ 2 ಕೆ ಜಿ ಅಷ್ಟು ಸ್ವಲ್ಪ ಕಡಿಮೆ ಹಾಕೋರಿ. ನಾ 2 ಕೆ ಜಿಗೆ 2 ಕೆ ಜಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ 2 ಕೆ ಜಿ ಸಕ್ಕರೆ ಹಾಕ್ಕೊಂಡಿನಿ. ಇದು ಸಕ್ಕರೆ ತೊಯ್ಯುವಷ್ಟು ಮಾತ್ರ ನೀರು ಹಾಕ್ತೀನಿ ನಾನು. ನೋಡಿ ಇಲ್ಲಿ ಸಕ್ಕರೆ ತೊಯ್ಯುವಷ್ಟು ಮಾತ್ರ ನೀರು ಹಾಕಿದ್ದೀನಿ. ಹಾಕಿ ಇದನ್ನು ಇವಾಗ ಪಾಕ್ ಮಾಡ್ಕೊಳ್ಳೋಣ. ಹೇಗೆ ಪಾಕ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಾನು ನಿಮ್ಗೆ. ಇದೇನು ಕೆಂಪು ಅನ್ಕೋಬೇಡಿ. ಇದು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಹುರಿದ್ನಲ್ಲ, ಅದೇ ಪಾತ್ರೆಯಲ್ಲೇ ನಾನು ವಾಪಸ್ ಇದನ್ನು ಆನ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಈ ಥರ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇವಾಗ ನೋಡಿ ಈ ಥರ ಹಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದೆಡೆ ಪಾಕ ಬರೋವರೆಗೂ ಆ ಥರ ಮಾಡ್ಕೋಬೇಕು ನೋಡಿ. 2 ಕೆ ಜಿದಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋಕ್ಕೆ. ನೋಡಿ ಈ ಥರ ಕುದೀತಾ ಇದೆ ನೋಡಿ. ಈ ಥರ ನೋಡಿ ಫ್ರೆಂಡ್ಸ್, ಹಿಂಗೆ ಕಟ್ ಆಗಲಾರ್ದು ಕರೆಕ್ಟಾಗಿ ಬೀಳಬೇಕು. ಎಂಡ್ವರೆಗೂ ಹಿಂಗೆ ಕಟ್ ಆಗಿ ಬೀಳಬಾರ್ದು. ಆ ಥರ ಆದರೆ ಪಾಕ್ ಬಂದೈತೆ ಅಂತ ತಿಳ್ಕೊಳ್ದು. ಮತ್ತು ಇನ್ನೊಂದು ಸರಿ ಏನು ಮಾಡ್ಬೇಕಂತಂದ್ರೆ ಈ ಥರ ಒಂದು ಸ್ವಲ್ಪ ಕೈ ತೊಗೊಂಡು ಈ ಥರ ಹಚ್ಬೇಕು ನೋಡಿ. ಈ ಥರ ನೋಡಿ ಎಳೆ ಬರ್ತಾ ಇದೆಯಲ್ವ, ಸ್ವಲ್ಪ ಕಟ್ ಆಗ್ತಾಯಿದೆ. ಈ ಥರ ಕಟ್ ಆಗಬಾರ್ದು. ಇಲ್ಲಿ ಬಂತು ನೋಡಿ. ಇವಾಗ ಈ ಥರ ಕರೆಕ್ಟಾಗಿ ಬರಬೇಕು. ಕರೆಕ್ಟಾಗಿ ಬಂದರೆ ಉಂಡೆ ಕರೆಕ್ಟ್ ಈ ಥರ ನೋಡಿ ಪಾಕ್ ಬರಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ಎಳೆ ಹೆಂಗೆ ಬರ್ತಾಯಿದೆ. ಸ್ವಲ್ಪ ಹಿಡಿದು ನೋಡಿಬಿಟ್ರೆ ಈ ಥರ ಎಳೆ ಬರಬೇಕು.
ಎಳೆ ಬಂದರೆ ಕರೆಕ್ಟಾಗಿರುತ್ತೆ ನೋಡಿ. ಇವಾಗ ಈ ಥರ ಕುದೀತಾ ಇದೆ. ಅದರಲ್ಲೇ ಇವಾಗ ಇನ್ನೊಂದು ಸ್ವಲ್ಪ ತೊಗೊಂಡು ತೋರಿಸ್ತೀನಿ ನಾನು ನಿಮಗೆ. ಈ ಥರ ಎಳೆ ಬರಬೇಕು. ಈ ಥರ ನೋಡಿ ಕಟ್ ಆಗದೆ ಕರೆಕ್ಟಾಗಿ ಬರಬೇಕು. ಬಂದರೆ ಪಾಕ ಬಂದೈತೆ ಅಂತ ಅರ್ಥ. ಒಂದು ಎಳೆ ಪಾಕ ಬರಬೇಕು ಈ ಥರ. ಇವಾಗ ಆಲ್ರೆಡಿ ಪಾಕ ಮಾತ್ರ ಬಂದಿದೆ. ನಾನು ನೋಡಿ ಇಲ್ಲಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರ್ತಾವೆ ಉಂಡೆ ಅಂತ ಇಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಹಾಲು ಹಾಕ್ಕೊಂಡ್ಬಿಟ್ಟೆ. ಹಾಲು ಹಾಕ್ಕೊಂಡು ಇದಕ್ಕೆ ಸ್ಲೋ ಆಗಿ ಇಟ್ಬಿಟ್ಟು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇದಕ್ಕೆ ಈಗ ರವೆ ಹಾಕ್ತೇನೆ ನಾನು. ರವೆ ಹಾಕ್ತಾಯಿದ್ದೆ ನೋಡಿ. ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಒಂದು 5 ನಿಮಿಷ ಅಷ್ಟೇ. ಒಂದು 5 ನಿಮಿಷ ಸ್ಲೋ ಆಗಿ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಇದನ್ನು ಉಂಡೆ ರೆಡಿ ಆಗುತ್ತಾ ಅವಾಗ ಕಟ್ಕೊಳ್ಳೋದು ಹೆಂಗಂತ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನು. ಈ ಟೈಮಲ್ಲಿ ಬೇಕಾದರೆ 1 ಸ್ಪೂನ್ ತುಪ್ಪ ಕೂಡ ಹಾಕೋರಿ. ಬಟ್ ನಾನು ಹಾಲು ಹಾಕಿದ್ದೀನಿ, ತುಪ್ಪ ಹಾಕಲ್ಲ. ನೀವು ಬೇಕಿದ್ದರೆ ಹಾಕೋರಿ, ಆಪ್ಷನಲ್. ಈ ಥರ ಆನ್ ಮಾಡಿಬಿಟ್ಟು ಉಂಡೆ ಮಾಡಿದರೆ 1 ತಿಂಗಳಾನ್ಗಟ್ಲೆ ಇಟ್ಟು ತಿನ್ಬೋದು ನೋಡಿ. ಇದರಲ್ಲಿ ನಾನು ಏನು ಮಾಡ್ತೀನಿ ಇವಾಗ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ತುಪ್ಪದಲ್ಲಿ ಹುರಿದಿಟ್ಟಿನಲ್ಲ ಅದನ್ನು ಇದ್ರಾಗ ಒಂದು ಅರ್ಧ ಹಾಕ್ಬಿಡ್ತೀನಿ ನೋಡಿ. ಇದರಲ್ಲೇ ಉಂಡೆ ಒಳಗೆ ಬರ್ತಾವೆ, ಹೀಗಾಗಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಉಂಡೆ ಕಟ್ಟೋಕ್ಕೆ ರೆಡಿ ಆಗುತ್ತೆ ಇದು. ಇಷ್ಟು ಮಾಡಿದರೆ ಸಾಕು ನೋಡಿ ಫ್ರೆಂಡ್ಸು. ಉಂಡೆ ಯಾರಿಗೆ ಬರಲ್ಲ ಅನ್ನೋರು ಕೂಡ ಉಂಡಿನ ಮಾಡ್ಕೋಬೋದು. ಸೂಪರಾಗಿರ್ತವೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರ್ತವೆ. ಮಧ್ಯೆ ಗೋಡಂಬಿ ದ್ರಾಕ್ಷಿ ಮನುಕ ಎಲ್ಲ ಕಾಣ್ತಾ ಇದ್ದಾವಲ್ವ. ಈ ಏಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಏಲಕ್ಕಿನ ಕೂಟಿಟ್ಕೊಂಡಿದ್ದೀನಿ, ಒಂದು 10 ರಿಂದ 12 ಏಲಕ್ಕಿ. ಅದನ್ನು ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಆಯಿತು, ಒಂದು 10 ನಿಮಿಷ ಬಿಟ್ಬಿಟ್ಟು ಉಂಡೆ ಕಟ್ಟೋಕ್ಕೆ ರೆಡಿ ಆಗುತ್ತೆ. ಇದನ್ನು ಮುಚ್ಚಿ ಒಂದು 10 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಡ್ತೀನಿ. 10 ನಿಮಿಷ ಆದ ಬಳಿಕ ಉಂಡೆ ಕಟ್ಟೋದು ಹೇಗಂತ ತೋರಿಸ್ತೀನಿ ನಾನು ನಿಮಗೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತಳಗಿಟ್ಕೊಂಡಿನಿ ರವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಹೇಗೆ ಕಟ್ಕೊಳ್ಳೋದು ಉಂಡೆ ಅಂತ ತೋರಿಸ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಟಬೇಕು. ಇದಿನ ಸುಡ್ತಾ ಇದೆ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಟ್ರಿ. ಉಂಡೆ ಕಟ್ಕೋಬೇಕು ನೋಡಿ ಫ್ರೆಂಡ್ಸ್, ಚೆನ್ನಾಗಿರ್ತವೆ. ಚೆನ್ನಾಗಿ ಬಂದಿದ್ದಾವೆ ಕೂಡ ಉಂಡೆ. ರವೆ ಉಂಡೆ ಮಾತ್ರ ಸೂಪರ್ ಆಗಿದೆ. ಇದೇ ಅಳತೆಯಲ್ಲಿ ನೀವು ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಉಂಡೆ. ಇಲ್ಲಿ ಕಟ್ಟಿದ ಉಂಡೆ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ಇಲ್ಲಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನೋಡಿ ಗೋಡಂಬಿ ಮನುಕ ತಾನೇ ಒಳಗೆ ಸೆಂಟ್ರ್ ಒಳಗೂ ಇದ್ದಾವೆ, ಸೈಡಿಗೂ ಕೂಡ ಬಂದಿದೆ. ಇಲ್ಲಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿದೆ. ರವೆ ಉಂಡೆ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ರವೆ ಉಂಡೆ ಒಳಗೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ
ಸಾಫ್ಟಾದ ರವೆ ಉಂಡೆ ರೆಡಿ. ಥ್ಯಾಂಕ್ ಯು.